ಎಲ್ಲರೂ ವಿಡಿಯೋಸ್ ಆಗುತ್ತೆ. ನಾನು ಆಲ್ರೆಡಿ ನೋಡಿ ಸುಮಾರು ಇಲ್ಲೇನು ಚಾಪ್ಟರ್ ನೋಡಿ ಸ್ಕ್ವೇರ್ಸ್ ಆಗಲಿ ಸೆಟ್ ಆಗಲಿ ನೆಕ್ಸ್ಟ್ ಸೀಕ್ವೆನ್ಸು ಇನ್ನು ಪರ್ಮುಟೇಷನ್ ಕಾಂಬಿನೇಷನ್ 5 ಚಾಪ್ಟರ್ ಮುಗಿಸಿದ್ದಾನೆ. ಅದರಲ್ಲಿ 4ನೇ ಚಾಪ್ಟರ್ ಮುಗಿಸಿದ್ದಲ್ಲ. ಓಕೆ, 4ನೇ ಮ್ಯಾಟ್ರಿಸಸ್ ಅದನ್ನು ನಾನು ಇವತ್ತು ಮುಗಿಸ್ಕೊಡ್ತೀನಿ. ಅದ್ರ ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಎಲ್ಲ ಏನು ನೋಟ್ಸ್ಗಳೆಲ್ಲ ರೆಡಿ ಇದೆ. ಹಾಗಾಗಿ ಅವನ್ನೆಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಡ್ತೀನಿ. ನೆಕ್ಸ್ಟು ಅಲ್ಜೆಬ್ರಲ್ಲಿ ನೆಕ್ಸ್ಟು ಇದಾದ ತಕ್ಷಣ ನೆಕ್ಸ್ಟು ಜಿಯೋಮೆಟ್ರಿಲಿ ಬರುತ್ತೆ. ಸಂಪೂರ್ಣ ಜಿಯೋಮೆಟ್ರಿ ಮುಗಿಸ್ಕೊಡ್ತೀನಿ. ಓಕೆ, ಇವಾಗ ನಾವು ಮ್ಯಾಟ್ರಿಸಸ್ ಇದರ ಬಗ್ಗೆ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಎಲ್ರಿಗೂ ನಾವು ಒಂದು ಹೊಸದಾಗಿ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಿ. ನಾವು ಅಂದರೆ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಂದ್ರೆ ನಾವು ಎಲ್ಲ ರೀತಿಯ ಅಪ್ಲಿಕೇಶನ್ಗಳನ್ನು ಇದೇ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಕಳಿಸಿದ್ರೆ ಮತ್ತು ನೀವು ಈ ಗ್ರೂಪಲ್ಲಿ ಜಾಯ್ನ್ ಆದರೆ ನಿಮಗೆ ಇಂಪಾರ್ಟೆಂಟ್ ಮಾಹಿತಿಗಳು ದೊರಕ್ತವೆ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಜೊತೆಗೆ ವಾಟ್ಸಪ್ ಚಾನಲ್ ಎರಡೂ ಕೂಡ ಇದ್ದಾವೆ. ನೀವು ಯಾವುದು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಭಾಳಷ್ಟು ಜನ ರಿಕ್ವೆಸ್ಟ್ ಮೇಲೆ ನಾನು ಈ ಒಂದು ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ಥರ ಜಾಬ್ ಅಪ್ಲಿಕೇಶನ್ ಇರಲಿ ಅವುಗಳನ್ನು ನಾವು ಹಾಕ್ಬಿಡ್ತೀವಿ ಮತ್ತು ಅದರ ಪ್ರೈಸ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ, ನೀವು ಅಲ್ಲಿ ತಿಳ್ಕೊಬೋದು. ಓಕೆ, ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಮ್ಯಾಟ್ರಿಕ್ಸ್ ಅಂದರೆ ಏನಂತ ನೋಡೋಣ. ಮ್ಯಾಟ್ರಿಕ್ಸ್ ಅಂದರೆ ಟೈಪ್ಸ್. ಓಕೆ, ಮ್ಯಾಟ್ರಿಕ್ಸ್ ಅಂದರೆ ಇದೊಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರುತ್ತೆ. ಓಕೆ, ಇದನ್ನು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಮೊದಲನೇದಾಗಿ ನಾವು ಇಲ್ಲಿ ಏನೇನು ಕಲಿತೀವಿ ಅಂತ ನೋಡೋಣ. ಮ್ಯಾಟ್ರಿಕ್ಸ್ ಅದರ ಟೈಪ್ಗಳು ಕಲಿತೀವಿ. ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಮ್ಯಾಟ್ರಿಸಸ್ ಆ್ಯಂಡ್ ಮಲ್ಟಿಫಿಕೇಷನ್ ಯಾವ ರೀತಿ ಮಾಡ್ತೀವಿ ಮ್ಯಾಟ್ರಿಕ್ಸಲ್ಲಿ, ಮತ್ತು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್ ಆ್ಯಂಡ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್. ಓಕೆ, ನಾವು ಇವತ್ತು ಕಲಿಯೋದು ಇಷ್ಟು ಈ ಒಂದು ಇದರಿಂದ. ಓಕೆ, ನಾವು ಕಲಿಯೋದಕ್ಕಿಂತ ಮುಂಚೆ ನಮ್ಮ ಸಿಲೆಬಸ್ಲಿ ಏನಿದೆ ಸೇಮ್ ಇದೆ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ ಆಮೇಲೆ ಹೋಗೋಣ. ಓಕೆ, ಒಂದು ಜನಕ್ಕೆ ಅನಿಸ್ಬೋದು ಬಸ್ಟ್ ಇರಲಿ, ಯಾಕಂದರೆ ನಾವು ಏನು ಕ್ಲಾಸ್ ಇರ್ತದೆ ಮತ್ತು ಸಿಲೆಬಸ್ಸು ಸಂಬಂಧ ಇರಬೇಕಿಲ್ಲ ಅಂತ ಕೆಲವರ ಡೌಟ್ ಬರೋದು ಅದಕ್ಕಾಗಿ. ಮತ್ತು ಯಾವುದಕ್ಕೂ ಕನ್ಫರ್ಮೇಷನ್ ನೋಡಿ ಡೆಫಿನಿಷನ್, ಟ್ಯಾಬ್ಯುಲರ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಆ್ಯಂಡ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಆ್ಯಂಡ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆ್ಯಂಡ್ ಮ್ಯಾಟ್ರಿಸಸ್ ಟ್ರಾನ್ಸ್ಪೋಸ್. ಓಕೆ, ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್. ಓಕೆ, ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಷನ್ 3 ಹೇಳ್ಕೊಡ್ತೇನೆ. ಓಕೆ, ಇದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತೇನೆ. ಇವಾಗ ಕ್ಲಾಸನ್ನು ಮೊದಲು ನಡೆದು A to Z ಅನ್ನು ಡಿಸ್ಕಸ್ ಮಾಡ್ಬಿಡೋಣ. ಇಲ್ಲಿ ನೋಡ್ತಿದ್ರೆ ಮ್ಯಾಟ್ರಿಕ್ಸ್ ಇಸ್ ಆರ್ಡರ್ಡ್ ರೆಕ್ಟ್ಯಾಂಗ್ಯುಲರ್ ಅರೇ. ಓಕೆ, ಆರ್ಡರ್ ಆಗಿರುತ್ತೆ. ಓಕೆ, ಅದೊಂದು ಈ ಥರ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಬರೆದಿರ್ತೀವಿ ಅಥವಾ ಓಪನ್ ಕ್ಲೋಸ್ ಬ್ರ್ಯಾಕೆಟಲ್ಲಿ ಬರೆದು, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಮ್ಯಾಟ್ರಿಕ್ಸ್ ಆರ್ ಡಿನೋಟೆಡ್ ಬೈ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಆ್ಯಂಡ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಒಳಗಡೆ ಇರುವಂಥ ನಂಬರ್ಸ್ಗಳನ್ನೆಲ್ಲ ಏನಂತ ಕರಿತೀವಿ, ಎಲಿಮೆಂಟ್ಸ್. ಓಕೆ, ಇವಾಗ ಇಲ್ಲಿ ನೋಡಿ ಇದನ್ನು ರೋ ಅಂತ ಕರಿತೀವಿ. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಆ್ಯಂಡ್ ಇದನ್ನು ಉದ್ದ ಏನಿರುತ್ತೆ ನೋಡಿ ಕಾಲಮ್. ಓಕೆ, ರೋ ಆ್ಯಂಡ್ ಕಾಂಬಿನೇಷನ್ ಆಫ್ ರೋ ಆ್ಯಂಡ್ ಕಾಲಮ್ ಇಸ್ ಕಾಲ್ಡ್ ಮ್ಯಾಟ್ರಿಕ್ಸ್ ಅಂತ ಕೂಡ ಕರಿಬೋದು. ಓಕೆ, ಅದನ್ನು ನಾವು ಯಾವ ರೀತಿ ಡಿನೋಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನಾವು ಡಿನೋಟ್ ಮಾಡೋದು ಕ್ಯಾಪಿಟಲ್ ಎ ಇಂದ, ಕ್ಯಾಪಿಟಲ್ ಲೆಟರ್ಸಿಂದ ಡಿನೋಟ್ ಮಾಡ್ತೀವಿ. ABCD. ಓಕೆ, ಕಾಲಮ್ನ ಸಿದಿಂದ, ರೋನ ಆರದಿಂದ ಡಿಸೈಡ್ ಮಾಡ್ತೀವಿ. ಓಕೆ, ಇದು ನಿಮಗೆ ಮ್ಯಾಟ್ರಿಕ್ಸ್ ಯಾವ ರೀತಿ ಬಳಸ್ತೀವಿ ಅಂತ ಗೊತ್ತಾಯಿತು. ಓಕೆ, ಒಂದು ಎಕ್ಸಾಂಪಲ್ ಬೇಕಾದ್ರೆ ನೋಡಿ. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ ಆ್ಯಂಡ್ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಓಕೆ, ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. a shopkeeper sells 5 rings and 8 bracelets. ಓಕೆ, ಆತ ಏನು ಮಾಡ್ತಾನೆ, 5 ರಿಂಗ್ಸ್ಗಳು, 8 ಬ್ರಾಸ್ಲೆಟ್ಗಳು, 10 ನೆಕ್ಲೆಸ್ಗಳನ್ನು ಮೊದಲನೇ ವೀಕಲ್ಲಿ ಆ್ಯಂಡ್ 11 ರಿಂಗ್ಗಳು, 6 ಬ್ರಾಸ್ಲೆಟ್, 9 ನೆಕ್ಲೆಸನ್ನು ನೆಕ್ಸ್ಟ್ ವೀಕಲ್ಲಿ ರಿಪ್ರೆಸೆಂಟ್ ದಿಸ್ ಇನ್ಫಾರ್ಮೇಷನ್. ಇಷ್ಟು ಇನ್ಫಾರ್ಮೇಷನ್ನ ನಾವು ಏನು ಮಾಡಬೇಕು, ಎಂಟ್ರಿ ಮಾಡಬೇಕು. ಮೊದಲು ಫಸ್ಟ್ ವೀಕ್, ನೆಕ್ಸ್ಟ್ ವೀಕ್ ಆ್ಯಂಡ್ ರಿಂಗ್ಸ್, ಬ್ರಾಸ್ಲೆಟ್, ನೆಕ್ಲೆಸ್ ಈ ರೀತಿಯ ಡೇಟಾನ ಅನಲೈಸ್ ಮಾಡ್ತೀವಿ ನೋಡಿ. ಇದನ್ನು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಎಕ್ಸೆಲ್ ಶೀಟಲ್ಲಿ ಕೂಡ ಇದೇ ಒಂದು ಟೆಕ್ನಾಲಜಿ ಬಳಸ್ತಾರೆ. ಓಕೆ, ಮ್ಯಾಟ್ರಿಕ್ಸ್ ಒಂದು ಯಾವ ಫಾರ್ಮ್ಯಾಟಲ್ಲಿದೆ ನಾವು ಇದನ್ನು ಬರ್ಕೊಂಡ್ರೆ. ಓಕೆ, 1 2 3. ಓಕೆ, ನಿಮಗೆ ಗೊತ್ತಿರಲಿ 3 rows ಆ್ಯಂಡ್ 4 columns. ಓಕೆ, ಹಾಗಾಗಿ ನಾವು ಇಲ್ಲಿ ಏನಂತ ಕರಿತೀವಿ, ಇದನ್ನು ಕನ್ಸಿಡರ್ ಮಾಡೋದು ಫಸ್ಟ್ ವೀಕ್, ನೆಕ್ಸ್ಟ್ ವೀಕ್. ಹಾಗಾಗಿ 1 2 3. ಓಕೆ, 3 ರೋಸ್ಗಳು 1 2 3 ಆ್ಯಂಡ್ 1 2 3 4 ಕಾಲಮ್ಸ್, 3 into 4. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. ಇಲ್ಲಿ ಕೆಲವೊಂದನ್ನು I ಅಂತ ಡಿನೋಟ್ ಮಾಡ್ತೀವಿ, ಇನ್ನೊಂದು G ಅಂತ ಡಿನೋಟ್ ಮಾಡ್ತೀವಿ ಎಲಿಮೆಂಟ್ಸ್ನ.
ಓಕೆ, ನೀವು ಇದೇ ಬಳಸ್ಬೇಕಂತ ಇಲ್ಲ, ಬೇಕಾದ ಬಳಸ್ಬೋದು, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಐ ಜೆಯನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟು ವಿ ಕ್ಯಾನ್ ಆಲ್ಸೋ ರಿಪ್ರೆಸೆಂಟ್ ಎನಿ ಪಾಯಿಂಟ್ ಎಕ್ಸ್ ಕಮ ವೈ ಜೆ. ಅಂದರೆ ಈಗ ನೋಡಿ ನಾನು ಹೇಳಿದೆ, ನಾವು ಸ್ಕ್ವೇರ್ ಬ್ರಾಕೆಟಲ್ಲಿ ಮೋಸ್ಟ್ ಆಫ್ ಟೈಮ್ನ ಬಳಸ್ತೀವಿ. ಎಕ್ಸ್ ವೈ ಈ ರೀತಿ ನಾವು ಡಿನೋಟ್ ಮಾಡ್ತೀವಿ. ನೆಕ್ಸ್ಟು ಕೋಆರ್ಡಿನೇಟರ್ ಆ್ಯಂಡ್ ಎಪಿಸೋಡ್ ಕೋಆರ್ಡಿನೇಟ್ಸ್. ಓಕೆ, ಈಗ ನೆಕ್ಸ್ಟ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಹೋಗೋಣ. ಆರ್ಡರ್ ಅಂದರೆ ನೋಡಿ ಮ್ಯಾಟ್ರಿಕ್ಸ್ m/n ರೇಷಿಯೋದಲ್ಲಿ ಇರಬೇಕು. ಓಕೆ, ಅದನ್ನು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ವೇರ್ m ರಿಪ್ರೆಸೆಂಟ್ಸ್ ದ ನಂಬರ್ ಆಫ್ ರೋಸ್ ಆ್ಯಂಡ್ n ರಿಪ್ರೆಸೆಂಟ್ಸ್ ನಂಬರ್ ಆಫ್ ಕಾಲಮ್ಸ್. ಓಕೆ, ರೋ ಮತ್ತು ಕಾಲಮ್ ವೈಸ್ ಇರಬೇಕು, ಅದನ್ನು ಏನಂತ ಆರ್ಡರ್ ಅಂತ ಕರಿತೀವಿ. ನೋಡಿ ಇಲ್ಲಿ A1 A2 ನೋಡಿ A11 12 13. ಓಕೆ, ಈ ರೀತಿ 21 31 ಈ ರೀತಿ ಏನು ಕಾಂಬಿನೇಷನ್ ಹೋಗುತ್ತೆ ನೋಡಿ, ಅದನ್ನು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ನ ನೊಟೇಷನ್ ಯಾವ ರೀತಿ ಮಾಡ್ತಾರೆ ಹೇಳಿದ್ದು, ಐ ಜೆ ಕೆ ಈ ರೀತಿ ಬಳಸ್ತೀವಿ ನಾವು. ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇದು. ಈ ಒಂದು ಮ್ಯಾಟ್ರಿಕ್ಸ್ನ ಆರ್ಡರ್ ಏನಂತ ನೀವು ಹೇಳೋದಾದರೆ ಏನು ಹೇಳ್ತೀರಾ? ಓಕೆ, ಇದನ್ನು 3 × 2 ಅಂತ ಹೇಳ್ತೀರಾ, ಯಾಕಂದರೆ 3 ರೋಸು 2 ಕಾಲಮ್ಸು. ಓಕೆ, ಮೊದಲು ರೋಸ್ನ ಬಳಸಬೇಕು, ಆಮೇಲೆ ಕಾಲಮ್ನ ಬಳಸಬೇಕು. ಹಾಗಾಗಿ 3 rows and 2 columns. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇಸ್ 3 × 2 and 3 × 2 is 6 elements. ಓಕೆ, ಇಫ್ ದ ಮ್ಯಾಟ್ರಿಕ್ಸ್ ಎ ನೋಡಿ, ಮ್ಯಾಟ್ರಿಕ್ಸ್ ಎ ಇದೊಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರಬೇಕು 1 2 3 rows ಆ್ಯಂಡ್ 4 ಎಲಿಮೆಂಟ್ಸ್ 3 × 4 ಕಾಂಬಿನೇಷನಲ್ಲಿದೆ. ಓಕೆ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಬರೀದೆ 3 × 4 ಅಂತ ಬರೀಬೇಕು. ರೈಟ್ ದ ವ್ಯಾಲ್ಯೂ ಆಫ್ ಎಲಿಮೆಂಟ್ಸ್ A13 A21 A23. ಓಕೆ, ಇಲ್ಲಿ ಗೊತ್ತಿರಲಿ 11 12 13 14 ಆ್ಯಂಡ್ 21 22 23 24 31 32 33 34. ಓಕೆ, ಇವಾಗ ನೀವು ಆನ್ಸರ್ ಬರೀಬೋದು ಅನ್ಕೋತೀನಿ. ಓಕೆ, ಈ ರೀತಿ ಅರ್ಥ ಆಯಿತು. ಈ ನೆಕ್ಸ್ಟು ಇದನ್ನು ಕೂಡ ನೆಕ್ಸ್ಟ್ ನೀವು ಮಾಡಿ. ಓಕೆ, ಇವಾಗ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ನಿಮಗೆ ತಿಳಿಯಿತು. ಓಕೆ, ಒಂದಿಷ್ಟು ಬೇಕಾದ್ರೆ ನೋಡಿ, ಇನ್ನು ಯಾವ ಥರ ಮೆಥಡ್ ಟು ಫೈಂಡ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ನ ಕಂಡುಹಿಡಿಯಲಿಕ್ಕೆ ಒಂದಿಷ್ಟು ಮೆಥಡ್ಗಳನ್ನ ಬಳಸ್ತೀವಿ. ಓಕೆ, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಓಕೆ, ಸಪೋಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಪಿ. ಓಕೆ, ಇವಾಗ ನೋಡ್ತಾ ಇದ್ರು ಯಾವ ರೀತಿ ಕಂಡುಹಿಡಬೇಕು. ಮೊದಲನೇದಾಗಿ ಮ್ಯಾಟ್ರಿಕ್ಸ್ನ m/n ಅಂದರೆ ಏನು, ರೋ ಕಾಲಮ್ನ ಬರ್ಕೋಬೇಕು. ನೆಕ್ಸ್ಟು ಪಾಸಿಬಲ್ ಫ್ಯಾಕ್ಟರ್ಸ್ ಏನಿದೆ ನೋಡೋ ಪಾಯಿಂಟ್ಸ್ ಎಲಿಮೆಂಟ್ಸು. ನೆಕ್ಸ್ಟ್ ಆಲ್ ಪಾಸಿಬಲ್ ಆರ್ಡರ್ಸ್ ಪೇರ್ಸ್ ವಿಚ್ ಹೆಲ್ಪ್ ದಿ ಫ್ಯಾಕ್ಟರ್ಸ್ ಸಚ್ ಆಸ್ ದಟ್ ದ ಪ್ರಾಡಕ್ಟ್ ಆಫ್ ಎಲಿಮೆಂಟ್ಸ್ ಈಚ್ ಆರ್ಡರ್ ಪೇರ್ ಈಸ್ ಪಿ. ಓಕೆ, ದ ಪ್ರಾಡಕ್ಟ್ ಪೇರ್ಸ್ ಈಸ್ ಪಾಸಿಬಲ್ ಆರ್ಡರ್ಸು. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಸಪೋಸ್ ಮ್ಯಾಟ್ರಿಕ್ಸು 16 ಎಲಿಮೆಂಟ್ಸ್ ಇದ್ದು ಅಂದರೆ ದೆನ್ ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್. ಅಂದರೆ ಆರ್ಡರ್ ಏನಂದರೆ 4 × 4 ಆಗಿರುತ್ತೆ. ಓಕೆ, ಅಥವಾ ನೋಡಿ ಪಾಸಿಬಲ್ ಆರ್ಡರ್ಸ್ ಅಂದರೆ 1 × 16 ಆಗಿರ್ಬೋದು, 2 × 8 ಆ್ಯಂಡ್ 4 × 4 822. ಬಟ್ ಸ್ಟ್ಯಾಂಡರ್ಡ್ 4 × 4 ಆಗಿರುತ್ತೆ. ದ ಫಾರ್ಮೇಷನ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಮ್ಯಾಟ್ರಿಕ್ಸ್ ಬಗ್ಗೆ ನಾವೀಗ ಒಂದು 3 ಕಾನ್ಸೆಪ್ಟ್ನ ಕಲ್ತೀವಿ. ಓಕೆ, ಈ ನೆಕ್ಸ್ಟ್ ನೋಡು ದ ಫಾರ್ಮೇಷನ್ ಆಫ್ ಮ್ಯಾಟ್ರಿಕ್ಸ್. ಇಲ್ಲಿ ಫಾರ್ಮೇಷನ್ ಆಫ್ ಮ್ಯಾಟ್ರಿಕ್ಸ್ ದ ರಿಲೇಷನ್ ಬಿಟ್ವೀನ್ ಎಲಿಮೆಂಟ್ಸ್. ಓಕೆ, ಇಟ್ಸ್ ಅ ಪೊಸಿಷನ್ ಗಿವನ್ ಟು ಅಸ್ ದೆನ್ ಟು ಫಾರ್ಮ್ ಅ ಮ್ಯಾಟ್ರಿಕ್ಸ್ ಹೂಸ್ ಎಲಿಮೆಂಟ್ಸ್ ಸ್ಯಾಟಿಸ್ಫೈ ದ ರಿಲೇಷನ್. ಓಕೆ, ಒಂದಕ್ಕೆ ಒಂದು ಎಲಿಮೆಂಟ್ಸ್ಗೆ ಸಂಬಂಧ ಇದ್ದರೆ ಮಾತ್ರ ನಾವು ಏನು ಮಾಡ್ಬೋದು, ಫಾರ್ಮೇಷನ್ ಆಫ್ ಮ್ಯಾಟ್ರಿಕ್ಸ್ನ ರೆಡಿ ಮಾಡ್ಬೋದು. ಓಕೆ, ಈಗ ನೋಡಿ ಕನ್ಸ್ಟ್ರಕ್ಟ್ ಮ್ಯಾಟ್ರಿಕ್ಸ್ ಇನ್ ಆರ್ಡರ್ 3 × 2 3 × 2 ಆರ್ಡ್ರಲ್ಲಿ ಬರೀರಿ ಅಂದರೆ, ಮತ್ತು ಎಲಿಮೆಂಟ್ಸ್ನ ಯಾವ ರೀತಿ ಮಾಡ್ತಾರೆ, ಎ ಐ ಜೆ. ಓಕೆ, ನಾನು ಹೇಳಿದೆ ಐ ಮತ್ತು ಜೆ ಅಂದರೆ ಎಲಿಮೆಂಟ್ನ ಡಿಕ್ಲೇರ್ ಮಾಡ್ತಾರೆ. ಓಕೆ, ಇಲ್ಲಿ ಫಾರ್ಮುಲಾ ಇದೆ 2i - j / 3. ಓಕೆ, ನೋಡಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 × 2 ಅಂತ ತಿಳ್ಕೊಳ್ಳಿ. A11 A12 A21 A22 A31 A33 32. ಓಕೆ, ಈ ಫಾರ್ಮುಲಾ ಇದೆ ಏನಂದರೆ ನೋಡಿ 2i - j / 3. ಓಕೆ, ಈಗ ನೋಡಿ ಐ ವ್ಯಾಲ್ಯೂ ಏನಿದೆ 1 ಇದೆ. ಓಕೆ, ನೆಕ್ಸ್ಟು ಜೆ ವ್ಯಾಲ್ಯೂ ಕೂಡ 1 ಇದೆ ಆ್ಯಂಡ್ 3 ಅಂದರೆ ನಿಮ್ಗೆ ಆನ್ಸರ್ಸ್ ಇರುತ್ತೆ 1/3. ದಟ್ಸ್ ನಥಿಂಗ್ ಬಟ್ A12. ಓಕೆ, A11 A12 ಈ ರೀತಿ ನಾವು ಕಂಡುಹಿಡ್ತಾ ಹೋದರೆ ಈಗ ನಮಗೆ A11 ಆನ್ಸರ್ ಸಿಕ್ತು, A21. ಓಕೆ, 1 2 3 ವ್ಯಾಲ್ಯೂ ರ್ಯಾಂಡಮ್ 1 2 3 ವ್ಯಾಲ್ಯೂ ಹಾಕ್ತಾ ನೆಕ್ಸ್ಟು ಇದರಲ್ಲಿ ಕೂಡ 1 2 3 ಹಾಕಿ ಇವನ್ನ ನಾವು ಕಂಡುಹಿಡಿತೀವಿ. ಓಕೆ, ಆ್ಯಂಡ್ ನಿಮಗೆ ಗೊತ್ತಿರಲಿ ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಮ್ಯಾಟ್ರಿಕ್ಸ್. ಅದು ಟೈಪ್ ಆಫ್ ಮ್ಯಾಟ್ರಿಕ್ಸಲ್ಲಿ ನೋಡ್ತೀವಿ. ಓಕೆ, ಅದನ್ನು ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಓಕೆ, ಡಿನೋಟೆಡ್ ಬೈ ಎ. ಓಕೆ, ಇವಾಗ ನಾವು ಟೈಪ್ ಆಫ್ ಮ್ಯಾಟ್ರಿಕ್ಸ್ ಹೋಗೋಣ. ಅದಕ್ಕಿಂತ ಮುಂಚೆ ಸಿಲೆಬಸ್ಸಲ್ಲಿ ಏನೇನು ಕವರ್ ಮಾಡಿದೆ ಅಂತ ನೋಡೋಣ.
ಓಕೆ, ಅದಕ್ಕಿಂತ ಮುಂಚೆ ನಾವು ಈಗ ಟ್ಯಾಬ್ಯುಲರ್ ಇನ್ಫಾರ್ಮೇಷನ್ಸ್ ಒಂದು ಮ್ಯಾಟ್ರಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಕಾನ್ಸೆಪ್ಟ್ ಅಂದರೆ ಇದು ಆ್ಯಕ್ಚುಲಿ ನಾವೇನು ಡೇಟಾನ ರಿಪ್ರೆಸೆಂಟ್ ಮಾಡ್ತೀವಿ ನೋಡಿ, ಅದ್ರ ಬಗ್ಗೆ ಇರುವಂಥದ್ದು. ಓಕೆ, ಇದನ್ನೊಂದು ಪಾಯಿಂಟಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ಕೂಡ ಡಿಸ್ಕಸ್ ಮಾಡ್ಬೋಣ. ಕಂಪ್ಲೀಟ್ ಇರಲಿ ಸಿಲೆಬಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಅರೇಂಜ್ ಡೇಟಾ ಇಂಟು ರೋಸ್ ಆ್ಯಂಡ್ ಕಾಲಮ್ಸ್, ಈಚ್ ಎಲಿಮೆಂಟ್ ಇನ್ ದ ಮ್ಯಾಟ್ರಿಕ್ಸ್ ಕರೆಸ್ಪಾಂಡ್ಸ್. ಇನ್ನು ರೋ ಆ್ಯಂಡ್ ಕಾಲಮಲ್ಲಿ ನಾವು ಒಂದು ಡೇಟಾನ ರಿಪ್ರೆಸೆಂಟ್ ಮಾಡ್ತೀವಿ ನೋಡಿ, ವಿಜುವಲೈಸೇಷನ್ ಆಫ್ ದ ಡೇಟಾ. ಅದನ್ನು ಯಾವ ರೀತಿ ಕಾಲಮ್ ವೈಸ್ ಮಾಡ್ತೀವಿ ಅದನ್ನು ಟ್ಯಾಬ್ಯುಲರ್ ಡೇಟಾ ಅಂತ ಕರೀತಾರೆ. ಓಕೆ, ಹಾಗೆ ಟ್ಯಾಬ್ಯುಲರ್ ಇನ್ಫಾರ್ಮೇಷನ್ ಅಂತ ಕೂಡ ಕರೀತಾರೆ. ಮತ್ತು ಇದು ಹೌ ದಿಸ್ ವರ್ಕ್ ಅಂದರೆ ನೋಡಿ, ಸ್ಟ್ರಕ್ಚರ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ನಿಮಗೆ ಗೊತ್ತಿದೆ. ಒಂದು ರೋಸ್ ಮತ್ತು ಕಾಲಮ್ಸ್. ರೋಸ್ ಅಂದರೆ ಹಾರಿಜಾಂಟಲ್ ಕಲೆಕ್ಷನ್ ಆಫ್ ಡೇಟಾ ಆ್ಯಂಡ್ ಕಾಲಮ್ಸ್ ಅಂದರೆ ವರ್ಟಿಕಲ್ ಕಲೆಕ್ಷನ್ ಆಫ್ ಡೇಟಾ. ಇನ್ನು ಎಲಿಮೆಂಟ್ಸು ಅಂದರೆ ಇದರ ಅರ್ಥ ಪ್ರತಿಯೊಂದು ಏನು ನಂಬರ್ಸ್ ವ್ಯಾಲ್ಯೂಸ್ ಇದೆ ನೋಡಿ, ಅವೆಲ್ಲ ಇಂಡಿವಿಜುವಲ್ ನಂಬರ್ಸ್ ವ್ಯಾಲ್ಯೂಸ್, ಅವಕ್ಕೆಲ್ಲ ಒಂದು ಎಲಿಮೆಂಟ್ಸ್ ಅಂತ ಕರಿತೀವಿ. ಇನ್ನು ಜನರಲ್ ಮ್ಯಾಟ್ರಿಕ್ಸ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಓಕೆ, ಮ್ಯಾಟ್ರಿಕ್ಸ್ನ ಯಾವ ರೀತಿ ಮಾಡಿಸ್ತಾರೆ ಅಂದರೆ ಈ ರೀತಿ. ಓಕೆ, 1 2 3 4 ಅಂತ ಥರ, ಇಲ್ಲಾಂದರೆ 0 0 ಈ ರೀತಿ ಮಾಡಿರ್ತಾರೆ. ಓಕೆ, ಇವಾಗ ನಾವು ಟೈಪ್ಸ್ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸಲ ಸಿಲೆಬಸ್ಸಲ್ಲಿ ಏನೇನು ನಾವು ಕಂಪ್ಲೀಟ್ ಮಾಡಿದೆ ಅಂತ ನೋಡಿ ನೆಕ್ಸ್ಟ್ ರೌಂಡ್ ಹೋಗೋಣ. ಓಕೆ, ಇಲ್ಲಿ ಡೆಫಿನೇಷನು, ಟ್ಯಾಬ್ಯುಲರ್ ಇನ್ಫಾರ್ಮೇಷನು, ನೆಕ್ಸ್ಟ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಮುಗಿಸ್ತೀವಿ. ಈಗ 3 ಪಾಯಿಂಟ್ಸ್ ಕ್ಲಿಯರ್ ಆಯಿತಾ. ಓಕೆ, ಇವಾಗ ನಮ್ಮ ಹತ್ರ ಉಳಿದಿದೆ ಅಂತಂದರೆ ಡಿದಿಂದ ಎಚ್ವರೆಗೆ ಸುಮಾರು 5 ಪಾಯಿಂಟ್ಗಳು. ಓಕೆ, ಇವಾಗ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ನೋಡೋಣ. ಓಕೆ, ಇವಾಗ ನೋಡ್ತಾ ಇದ್ದಾರೆ ಟೈಪ್ ಮ್ಯಾಟ್ರಿಕ್ಸ್. ದೆರ್ ಆರ್ ವೇರಿಯಸ್ ಟೈಪ್ಸ್. ಓಕೆ, ಭಾಳಷ್ಟು ಟೈಪ್ಗಳಿದಾವೆ. ಅದರಲ್ಲಿ ಮೊದಲನೇದಾಗಿ ರೋ ಮ್ಯಾಟ್ರಿಕ್ಸ್ ನೋಡಿ. ಇದು ರೋ ಮ್ಯಾಟ್ರಿಕ್ಸ್ ಅಂದರೆ ಮ್ಯಾಟ್ರಿಕ್ಸ್ ಹೆಂಗೆ ಓನ್ಲಿ ಒನ್ ರೋ, ಅಂದರೆ ಒಂದೇ ರೋ ಇದ್ದರೆ ಅದಕ್ಕೆ ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಅದಕ್ಕೆ ಎಕ್ಸಾಂಪಲ್ ಕೂಡ ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್, ಒಂದೇ ಕಾಲಮ್ ಇದ್ದರೆ ಕಾಲಮ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನಲ್ ಮ್ಯಾಟ್ರಿಕ್ಸ್, ವ್ಯಾಲ್ಯೂ 0 ಇದ್ದರೆ ಈ ಆಲ್ ಎಲಿಮೆಂಟ್ಸ್ ಮ್ಯಾಟ್ರಿಕ್ಸ್ ಆರ್ 0, ದೆನ್ ಇಟ್ ಇಸ್ ಕಾಲ್ಡ್ ನಲ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸ್ಕ್ವೇರ್ ಅಂದರೆ 2 × 2 ಅಂದರೆ ರೋ ಮತ್ತು ಕಾಲಮ್ ಸಮನಾಗಿರಬೇಕು. ಓಕೆ, ಅದನ್ನು ಏನಂತ ಕರೀ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನೆಕ್ಸ್ಟು ನೋಟ್ ಇದೆ ಏನೆಂದರೆ ನೋಡಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n, then the elements of set by constitute diagonal of the matrix. We call these elements also diagonal elements. ಓಕೆ, ಅಂದರೆ ಈಗ ಎರಡು ಈ ರೀತಿ ಬರುತ್ತೆ, ಈ ರೀತಿ ಬಂದು ಈ ರೀತಿ ಮಾಡಿದ್ರು ಕೂಡ 2 ಎಲಿಮೆಂಟ್ ಬರುತ್ತೆ, ಈ ಕಡೆ 2 ಎಲಿಮೆಂಟ್ ಬರುತ್ತೆ. ಹಾಗೆ ಅದನ್ನು ಡೈಗ್ನಲ್ ಅಂತ ಕರಿತೀವಿ. ಬಟ್ ಇಲ್ಲಿ ಡೈಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಬೇರೆ. ಓಕೆ, ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಸೆಟ್ ಟು ಬೈ ಡೈಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗಳು ಡೈಗ್ನಲ್ ಮ್ಯಾಟ್ರಿಕ್ಸ್ ಆಗಿರ್ತವೆ. ಇಫ್ ಆಲ್ ದ ಎಲಿಮೆಂಟ್ಸ್ ಲೈಯಿಂಗ್ ಔಟ್ಸೈಡ್ ದ ಡೈಗ್ನಲ್ ಎಲಿಮೆಂಟ್ಸ್ ಆರ್ 0. ಓಕೆ, ಇರುತ್ತೆ ಅಂದರೆ ಈ ಸಿ ದಟ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ 2 rows and 2 columns, ಸೊ ಇಟ್ಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಬಟ್ ಇದನ್ನು ನಾವು ಡೈಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ನೋಡಿ, ಇಲ್ಲೆಲ್ಲ ಈ ಏನು ಬರುತ್ತೆ ನೋಡಿ, ಅದು ಒಂದು ಮಾತ್ರ ಏನು ಇಲ್ಲಿ 3 3 ಕಾಣಿಸ್ತಿದೆ ಗೊತ್ತಾ, ಬಿಟ್ಟು ಉಳಿದೆಲ್ಲವೂ 0 ಇರಬೇಕು. ಅದನ್ನು ನಾವು ಏನಂತ ಕರಿತೀವಿ, ಡೈಗ್ನಲ್ ಮ್ಯಾಟ್ರಿಕ್ಸ್. ಓಕೆ, ಔಟ್ಸೈಡ್ ದ ಡೈಗ್ನಲ್ ಎಲಿಮೆಂಟ್ಸ್ ಆರ್ 0, ಕಂಪಲ್ಸರಿ 0 ಇರಲೇಬೇಕು, ಅದನ್ನು ಡೈಗ್ನಲ್ ಮ್ಯಾಟ್ರಿಕ್ಸ್ ಅನ್ನಬೇಕು ಅಂದರೆ. ನೆಕ್ಸ್ಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಓಕೆ, ನೋಡಿ, a diagonal matrix is in which all diagonal elements are equal is called scalar matrix. In other words, square matrix is equal to ನೋಡಿ ಇಲ್ಲಿ 2 0, ಓಕೆ, 0 2 2 0 0 2. ಓಕೆ, ಇದರ ವ್ಯಾಲ್ಯೂ ಏನಾಗಿರುತ್ತೆ, ಕಂಪಲ್ಸರಿ ಈಕ್ವಲ್ ಆಗಿರುತ್ತೆ. ಓಕೆ, ಪ್ರತಿಯೊಂದರಲ್ಲೂ ಒಂದೇ ಥರ ವ್ಯಾಲ್ಯೂನ ಮೂಡಿರುತ್ತೆ. ಹಾಗಾಗಿ ಇದನ್ನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಓಕೆ, ಯೂನಿಟ್ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿಚ್ ಆಲ್ ಡೈಗ್ನಲ್ ಎಲಿಮೆಂಟ್ಸ್ ಆರ್ 1 and ರೆಸ್ಟ್ ಆರ್ 0. ಓಕೆ, ಅಂದರೆ ಇಲ್ಲಿ ಡೈಗ್ನಲಲ್ಲಿ ನೋಡಿ, ಈ ಡೈಗ್ನಲ್ ಮ್ಯಾಟ್ರಿಕ್ಸ್ಗೆ ಮತ್ತು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಡಿಫ್ರೆನ್ಸ್ ಏನಂದರೆ, ನಾವು ಡೈಗ್ನಲ್ ಮ್ಯಾಟ್ರಿಕ್ಸಲ್ಲಿ ಈಗ 3 4 ಏನೇ ನಂಬರ್ ಬರೀಬೋದು. ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ 1 1 ಬರೀಬೋದು. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಇವಾಗ 1 1 1, ಓಕೆ, 0 0 0, ಓಕೆ, 0 ಆ್ಯಂಡ್ 0 0, 3 ಥರ. ಓಕೆ, 3 × 3 ಮ್ಯಾಟ್ರಿಕ್ಸಲ್ಲಿ ಇಲ್ಲಿ ಏನಿರುತ್ತೆ ನೋಡಿ, ಇದಕ್ಕೆ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 ಇರಬೇಕು, ಅದು ಬಿಟ್ಟು ಬೇರೆ ಯಾವುದು ಇರಬಾರ್ದು. ಓಕೆ, ಇಲ್ಲಿ ನೀವು ಕಂಡುಹಿಡ್ಬೋದು ಇದನ್ನು ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಡೈಗ್ನಲ್ ಮ್ಯಾಟ್ರಿಕ್ಸ್ ಆ್ಯಂಡ್ ಇದಕ್ಕನ್ನು ನೀವು ಏನು ಹೇಳ್ತಿದ್ದೀರಾ, ಓಕೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀರಾ ಅಥವಾ ಐಡೆಂಟಿಟಿ. ಓಕೆ, ವಿ ಕಾಲ್ಡ್ ಇಟ್ ಈಸ್ ಆಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಓಕೆ, ಅಥವಾ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿಬೋದು, ಯಾಕಂದರೆ ಇಲ್ಲಿ 3 × 3 ಫಾರ್ಮೆಟ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಇದನ್ನು ನೋಡಿ ನಾವು ಡೈಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಬಿಕಾಸ್ ಎಲಿಮೆಂಟ್ಸ್ ಆರ್ ನಾಟ್ ಈಕ್ವಲ್
ಬಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0. ಓಕೆ, ಇವಾಗ ಇದು ವ್ಯಾಲ್ಯೂ ಈಕ್ವಲ್ ಇರ್ಬೇಕಂತೇನಿಲ್ಲ, ಬಟ್ ಉಳಿಕಿದೆಲ್ಲ 0 ಇರಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಆದ ತಕ್ಷಣ ಈಕ್ವಾಲಿಟಿ, ಇಲ್ಲಿ 2 ಮ್ಯಾಟ್ರಿಸಸ್, 2 ಮ್ಯಾಟ್ರಿಕ್ಸ್ 2 ಗುಂಪುಗಳಿದ್ದಾವೆ ಅಂತ ತಿಳ್ಕೊಳ್ಳಿ. ಆರ್ ಸಿ ಟು ಬೈ ಈಕ್ವಲ್, ಅಂದರೆ ಎರಡೂ ಕೂಡ ಈಕ್ವಲ್ ಇದ್ದರೆ ಮಾತ್ರ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಇಫ್ ದ ಆರ್ಡರ್ ಆರ್ ಸೇಮ್ ಆ್ಯಂಡ್ ದರ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಲ್ಸೋ ಈಕ್ವಲ್, ಅಂದರೆ ಬರೀ ಆರ್ಡರ್ ಅಷ್ಟೇ ಅಲ್ಲ, ಅದರ ವ್ಯಾಲ್ಯೂ ಕೂಡ ಈಕ್ವಲ್ ಆಗಿರಬೇಕು. ಓಕೆ, 1 2 0 4 1 2 0 4 ಆ್ಯಂಡ್ ಬಟ್ 1 2 0 4 ಆ್ಯಂಡ್ 2 1 0 4 ಆರ್ ನಾಟ್ ಈಕ್ವಲ್ ಮ್ಯಾಟ್ರಿಸಸ್. ಓಕೆ, ಈಗ ನಂಬರ್ ಇದೇ ನಂಬರ್ ಉಲ್ಟಾ ಬರೋದು ಈಕ್ವಲ್ ಅಂದರೆ ಎರಡು ಸೇಮೇ ಇರಬೇಕು, ಅದನ್ನು ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ನೆಕ್ಸ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ವೆನ್. ಓಕೆ, ಇವಾಗ ಎ ಬಿ ಸಿ ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳಿದ್ದಾರೆ. ಗಿವನ್ ಏನಂತ ಕೊಟ್ಟಿದ್ದಾರೆ, ಎ 3 2 ಸಿ 1 ಬಿ 2 2. ಓಕೆ, ದ ಬೋತ್ ಮ್ಯಾಟ್ರಿಸಸ್ ಆರ್ ಈಕ್ವಲ್, ಸೊ ವಿ ಈಕ್ವಲ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್. ಓಕೆ, ಎ ಈಸ್ ಈಕ್ವಲ್ ಟು 1 ಆ್ಯಂಡ್ 3 ಈಸ್ ಈಕ್ವಲ್ ಟು ಪಿ ಆ್ಯಂಡ್ ಸಿ ಈಸ್ ಈಕ್ವಲ್ ಟು 2. ಓಕೆ, ಇಲ್ಲೇ ಆನ್ಸರ್ನ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಇದನ್ನು ಡೈರೆಕ್ಟಾಗಿ ಕಂಡುಹಿಡಬೇಕು. ನೆಕ್ಸ್ಟ್ ನೋಡಿ, ಎಕ್ಸ್ ಮೈನಸ್ ವೈ 2x ಮೈನಸ್ ವೈ 2x ಪ್ಲಸ್ ಝಡ್ 3z ಪ್ಲಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು -1 5 0 13. ಓಕೆ, ಇದರಲ್ಲಿ ಎಕ್ಸಾಂಪಲ್ ಕೇಳಿರೋಂಥದ್ದೇ. ಓಕೆ, ಇಲ್ಲಿ ಗೊತ್ತಿರಲಿ ಎಕ್ಸ್ ವೈ ಝಡ್ ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳಿದ್ದಾರೆ. ಇಲ್ಲಿ ಅವರೇ ಕೊಟ್ಟಿದ್ದಾರೆ -1 5 0 13 ಅಂತ. ಹಿಯರ್ ಎಕ್ಸ್ ಮೈನಸ್ ವೈ ಅಂದರೆ ಏನರ್ಥ, -1 ಅಂತ ಅರ್ಥ. 2x ಪ್ಲಸ್ ಝಡ್ ಅಂದರೆ 5 ಅಂತ ಅರ್ಥ. ಓಕೆ, ಒಂದು ಇಕ್ವೇಷನಲ್ಲಿ ಹಾಕಿದ್ರೆ ನಿಮಗೆ ಆನ್ಸರ್ ದೊರೆಯುತ್ತೆ. ಓಕೆ, ಇಲ್ಲಿ ದಯವಿಟ್ಟು ನೀವೇ ಸಾಲ್ವ್ ಮಾಡಬೇಕು. ಓಕೆ, ನಾನು ಬರೀ ಥೆರಾಟಿಕಲ್ ಕಾನ್ಸೆಪ್ಟ್ ಹೇಳ್ತೀನಿ, ಇದು ಪ್ರಾಕ್ಟಿಕಲ್ಲು ಜಾಸ್ತಿ ಹೇಳೋದಲ್ಲ, ಬಟ್ ಒಂದೊಂದು ಪ್ರಾಬ್ಲಮ್ಸ್ ಒಂದು ಅಥವಾ 2 ಜಾಸ್ತಿ ಅಷ್ಟೇ ಮಾಡಿಕೊಡ್ತೇನೆ. ಓಕೆ, ಬಿಕಾಸ್ ಇಟ್ಸ್ ಅ ಲೆಂತಿ ಪ್ರೊಸೆಸ್. ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ದಾರೆ ಬೇಗ ಕ್ಲಾಸ್ನ ಮುಗಿಸ್ಕೊಡಿ. ಓಕೆ, ಯಾಕಂದರೆ ನಾನು ಪ್ರತಿ ಸಲ ಬೇಸಿಕನ್ನು ಹೇಳ್ತಾ ಹೋದರೆ ನಿಮಗೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಅದರ ಜೊತೆಗೆ ನೀವು ಬೇಸಿಕಲಿ ಎಲ್ಲರೂ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ, ಹಾಗಾಗಿ ನೀವು ಸಿವಿಲ್ ಇಂಜಿನಿಯರ್ ಮಾಡಿದ್ರು ಅಷ್ಟೇ ಏನಾದರೂ, ಬಟ್ ನೀವು ಸೈನ್ಸ್ ಬ್ಯಾಕ್ಗ್ರೌಂಡು ಅಥವಾ ನಿಮ್ಮ ಮ್ಯಾಥಮೆಟಿಕ್ಸು ಫುಲ್ಲು ಟಚಲ್ಲಿರುತ್ತೆ, ಹಾಗಾಗಿ ನಿಮಗೆ ಬೇಸಿಕ್ ನೀಡಿಲ್ಲ ಅಂತ ನಾನು ಡೈರೆಕ್ಟಾಗಿ ಹೋಗ್ತಾಯಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟು ಇದ್ರ ಜೊತೆಗೆ ನೆಕ್ಸ್ಟ್ ಟಾಪಿಕ್ ಹೋಗಿಂತ ಮುಂದೆ ಸಿಲೆಬಸ್ ನೋಡೋಣ. ಓಕೆ, ಇವಾಗ ನಾವು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಮುಗಿಸ್ತೀವಿ, ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಮುಗಿಸ್ತೀವಿ, ಆ್ಯಂಡ್ ನೆಕ್ಸ್ಟ್ ನೋಡೋಣ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದರ್ ಎಲಿಮೆಂಟ್ಸ್ ಆ್ಯಂಡ್ ಆರ್ಡರ್ ಆ್ಯಂಡ್ ದ ಮ್ಯಾಟ್ರಿಸಸ್ ಟ್ರಾನ್ಸ್ಪೋಸ್. ಓಕೆ, ಈ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸು, ನೆಕ್ಸ್ಟ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಅವು ಬಗ್ಗೆ ನೋಡೋಣ. ಓಕೆ, ಇವಾಗ ನಾವು ಹೋಗ್ತಾ ಇದ್ದೀವಿ ಎಡಿಷನ್ ಆಫ್ ಮ್ಯಾಟ್ರಿಸಸ್ಸಲ್ಲಿ ಎಡಿಷನ್ ಬಗ್ಗೆ ಹೋಗ್ತಾ ಇದೆ. ಓಕೆ, ಇದು ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇರೋದು, ಬಟ್ ನಾವು ಕವರ್ ಅಪ್ ಮಾಡ್ತೀವಿ. ಓಕೆ, ಎಡಿಷನ್ ಆ್ಯಂಡ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಓಕೆ, ಮ್ಯಾಟ್ರಿಕ್ಸನ್ನ ಕೂಡಿಸ್ಬೇಕು. ಇವೆರಡು ನೋಡಿ, ಎರಡು ಇರ್ಬೇಕಂದ್ರೆ ಮ್ಯಾಟ್ರಿಸಸ್ ಸೇಮ್ ಆರ್ಡರ್ ಇರಬೇಕು, m to n. ದೆನ್ ದ ಸಮ್ ಆಫ್ ಮ್ಯಾಟ್ರಿಸಸ್ ಆರ್ ಡಿಫೈನ್ಡ್ ಆಸ್ Cij. ಓಕೆ, ನೆಕ್ಸ್ಟು ಇದರ ಅರ್ಥ ಏನಂದರೆ 2 × 2 ಮ್ಯಾಟ್ರಿಕ್ಸ್ ಇದ್ದರೆ ಪ್ಲಸ್ 2 × 2 ಮ್ಯಾಟ್ರಿಕ್ಸೇ ಪ್ಲಸ್ ಮಾಡಬೇಕು. 2 × 2 ಮ್ಯಾಟ್ರಿಕ್ಸ್ ಆ್ಯಂಡ್ 3 × 2 ಮ್ಯಾಟ್ರಿಕ್ಸ್ ಆರ್ ನೆವರ್ ಮ್ಯಾನೇಜ್ಡ್ ವೆನ್ ಎಡಿಷನ್ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ ಯಾವ ರೀತಿ ಮಾಡ್ತಾರೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದನ್ನು ಮೊದಲನೇ ಎಲಿಮೆಂಟ್ಗೆ ಪ್ಲಸ್ ಮಾಡಬೇಕು, ಇದನ್ನು ಸೆಕೆಂಡ್ ಎಲಿಮೆಂಟಿಗೆ, ಅಂದರೆ ಇಲ್ಲಿ 2 + 6 3 + 9 ಆ್ಯಂಡ್ ಇದನ್ನು ಇದಕ್ಕೆ, ನೆಕ್ಸ್ಟ್ ಇದನ್ನು ಇದಕ್ಕೆ, ಆಗ ಆನ್ಸರ್ ಬರುತ್ತೆ. ಅದನ್ನೇ ನಾವು ಮ್ಯಾಟ್ರಿಕ್ಸಲ್ಲಿ ಏನಂತ ಕರಿತೀವಿ, ಎಡಿಷನ್ ಆಫ್ ಮ್ಯಾಟ್ರಿಕ್ಸಸ್. ಓಕೆ, ಒಂದು ಎಕ್ಸಾಂಪಲ್ ಕೂಡ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಓಕೆ, ಈಗ ಮಲ್ಟಿಪ್ಲಿಕೇಶನ್ ಮಾಡೋಣ. ಪ್ಲಸ್ ಮತ್ತು ನೋಡಿ, ಇಲ್ಲಿ ಪ್ಲಸ್ ಏನಿದೆ, ನೀವು ಪ್ಲಸ್ಸಲ್ಲಿ ನೋಡಿದ ಕೂಡ ಮೈನಸಲ್ಲಿ ಸೇಮ್ ಇರುತ್ತೆ, ನೋ ಚೇಂಜ್ ಇನ್ ದಟ್. ನೋಡಿ, ಪ್ಲಸ್ ಅಂದರೆ ಮೈನಸ್. ಓಕೆ, ಈಗ ಏನು ಇಲ್ಲಿ ಪ್ಲಸ್ ಮಾಡ್ತಾರೆ, 2 + 6 ಅದನ್ನು 2 - 6 ಅಂತ ಮಾಡ್ಕೊಳ್ಳಿ. ಓಕೆ, ಇದನ್ನು ನೀವು ಪ್ಲಸ್ ಅಂತ ಅರ್ಥ ಹೇಳಿದ್ರೆ ಮೈನಸ್ಸು ನೀವೇ ತಿಳ್ಕೊಂಡಿದ್ದೀರ ಅನ್ಕೋತೀನಿ. ಓಕೆ, ಈ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೂಡ ಇದೆ, ನೋಡೋಣ, ಅದನ್ನು ಹೇಳ್ತೀನಿ. ಮಲ್ಟಿಪ್ಲಿಕೇಶನ್. ಓಕೆ, ಇಫ್ ಮ್ಯಾಟ್ರಿಸಸ್ ವಿತ್ ಸ್ಕೇಲಾರ್ ದೆನ್, ಓಕೆ, ಏನಾದರೂ ಮ್ಯಾಟ್ರಿಕ್ಸ್ ವಿಚ್ ಇಸ್ ಆಫ್ಟರ್ ಮಲ್ಟಿಪ್ಲೈಯಿಂಗ್ ಈಚ್ ಅದರ್. ಓಕೆ, ಅದನ್ನು ಏನಂತ ಕರಿತೀವಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದ ನೆಗೆಟಿವ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಇಲ್ಲಿ ನೋಡಿ, ಈಕ್ವಲ್ ಟು ಅಂದರೆ ಈಗ ನೆಗೆಟಿವ್ ಇದ್ದಿದ್ದ ಮ್ಯಾಟ್ರಿಕ್ಸ್ನ ಒಂದು ಮ್ಯಾಟ್ರಿಕ್ಸ್ ಎ ಅಂತ ಈಕ್ವಲ್ ಟು ನೋಡಿ ಏನಿದೆ 1 2 3 4 ಇದೆ. ಇವಕ್ಕೆಲ್ಲಕ್ಕೂ ಮೈನಸ್ ಸಿಂಬಲ್ ಹಾಕಿದ್ರೆ ಅದನ್ನು ನೆಗೆಟಿವ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದ ಡಿಫ್ರೆನ್ಸ್ ಏನಿದೆ ಸಬ್ಸ್ಕ್ರಿಪ್ಷನ್ ಆಫ್ ಮ್ಯಾಟ್ರಿಕ್ಸಸ್ ಅಂದರೆ ಇಲ್ಲಿ ನೋಡಿ, ಇದನ್ನು a - b ಅಂತ ಕರಿತೀವಿ. ಇದನ್ನು a + b ಮಾಡಿ ಮತ್ತು -1 ಮಾಡೋದಾದ್ರೆ ಇದನ್ನು ಡಿಫ್ರೆನ್ಸ್ ಇದೆ. ನೆಕ್ಸ್ಟು
ಓಕೆ, ಈಗ ನಾವು ಎಡಿಷನ್ ಸಬ್ಟ್ರಾಕ್ಷನ್ ಯಾವ ರೀತಿ ಮಾಡೋದು ಅಂತ ಕಲ್ತೀವಿ. ಓಕೆ, ನೆಕ್ಸ್ಟ್ ಇಂಟು ಅಲ್ಲೂ ಕೂಡ ನಾವು ಕಲ್ತಿದ್ದೀವಿ. ನೆಕ್ಸ್ಟ್ ಹೋಗೋಣ ದ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಎಡಿಷನ್. ಇಲ್ಲಿ ಯಾವ ರೀತಿ ನಾವು ಇಲ್ಲಿ ಕಮ್ಯೂಟೇಟಿವ್ ಇಲ್ಲ, ಅಸೋಸಿಯೇಟಿವ್ ಇಲ್ಲ ಆ್ಯಂಡ್ ಎಕ್ಸಿಷನ್. ಓಕೆ, ಇಲ್ಲಿ ಕಮ್ಯೂಟೇಟಿವ್ ಮತ್ತು ಅಸೋಸಿಯೇಟಿವ್ ಬಂದರೆ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೆಟ್ಸ್ ಲೆಸನ್ ಯಾರು ಪರ್ಫೆಕ್ಟಾಗಿ ಕಲ್ತಿದ್ದೀರೋ ಅವರಿಗೆ ಈ ಒಂದು ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈ ನೆಕ್ಸ್ಟ್ ಹೋಗೋಣ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಓಕೆ, ಎ ಮತ್ತು ಬಿ ಆರ್ ಟು ಮ್ಯಾಟ್ರಿಸಸ್. ದೆನ್ ಓಕೆ, ಎ ಪ್ಲಸ್ ಬಿ, ಓಕೆ, ಕೆ ಇಂಟು ಎ ಆ್ಯಂಡ್ ಪ್ಲಸ್ ಕೆ ಪ್ಲಸ್ ವೇರ್ ಕೆ ಇಸ್ ಅ ಸ್ಕೇಲಾರ್. ಸ್ಕೇಲಾರ್ನ ಮಲ್ಟಿಪ್ಲೈ ಮಾಡಿ ಪ್ಲಸ್ ಮಾಡೋದಷ್ಟೇ. ನೆಕ್ಸ್ಟ್ ಹೋಗೋಣ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಓಕೆ, ಈಗ ಪ್ಲಸ್ ಮೈನಸ್ ಕಲ್ತೀವಿ, ಈಗ ಮಲ್ಟಿಪ್ಲಿಕೇಶನ್ ಬಗ್ಗೆ ಕಲ್ತ್ಬಿಟ್ಟೋಣ. ಓಕೆ, ದ ಪ್ರಾಡಕ್ಟ್ ಆಫ್ ಎ ಬಿ ಟು ಮ್ಯಾಟ್ರಿಸಸ್ ಅಂದರೆ ಎರಡು ಮ್ಯಾಟ್ರಿಕ್ಸನ್ನ ಮಲ್ಟಿಪ್ಲೈ ಮಾಡಿ ಒಂದು ಮ್ಯಾಟ್ರಿಕ್ಸ್ನ ಮಾಡೋದಕ್ಕೆ ಏನಂತ ಕರಿತೀವಿ ನಾವು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಓಕೆ, ಈಗ ರೋ ಮತ್ತು ಕಾಲಮ್ ಇಲ್ಲಿ ಒಂದಿಷ್ಟು ರೂಲ್ಸ್ ಹೊಡೆದ ಏನಂದರೆ ಮ್ಯಾಟ್ರಿಸಸ್ ನೋಡಿ, ಇಫ್ ದ ನಂಬರ್ ಆಫ್ ಕಾಲಮ್ಸ್ ಎ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ರೋಸ್. ರೋ ಮತ್ತು ಕಾಲಮ್ ಸಮನಾಗಿರಬೇಕು. ಇಲ್ಲಿ ನೋಡಿ, ಒಂದು ರೋ ಒಂದು ಕಾಲಮ್ ಓಕೆ ಸಮನಾಗಿರಬೇಕು. ಇದರ ಅರ್ಥ ನೋಡಿ 1 3 ಆ್ಯಂಡ್ 4 ಇಂಟು 2 ಅಂದರೆ ನಮಗೆ 11 ಬರುತ್ತೆ. ಓಕೆ, ಆನ್ಸರ್. ಇವಾಗ ನಾವು ಯಾವ ರೀತಿ ಮಾಡ್ಬೋದು ಅಂದರೆ 1 ಇಂಟು 2 ಇದೆ, ಒಂದು ರೋ ಎರಡು ಕಾಲಮ್. ಓಕೆ, ಇದನ್ನು ಸೇಮ್ ಇಲ್ಲಿ ಒಂದು ರೋ ಎರಡು ಕಾಲಮ್ ಇದೆ, ಈ ಎರಡು ಹೋಗುತ್ತೆ, ಒಂದು ಮಾತ್ರ ಬರುತ್ತೆ. 1 ರೋ ಕಾಲಮ್ ಎರಡು ಸೇರಿಸಿ 1 ಆಗುತ್ತೆ. ಮಲ್ಟಿಪ್ಲೈಯಿಂಗ್ ರೋ ಬೈ ಕಾಲಮ್. ಓಕೆ, ನೆಕ್ಸ್ಟ್ ದ ಮೆಥಡ್ ಆಫ್ ಮಲ್ಟಿಪ್ಲೈಯಿಂಗ್ ಮ್ಯಾಟ್ರಿಸಸ್. ಮ್ಯಾಟ್ರಿಸಸ್ನ ಮಲ್ಟಿಪ್ಲೈ ಮಾಡೋಕ್ಕೆ ಏನೇನು ಟೆಕ್ನಾಲಜಿ ಅಥವಾ ಏನೇನು ರೂಲ್ಸ್ ಇದ್ದಾವೆ. ವಿ ಹ್ಯಾವ್ ಟು ಮ್ಯಾಟ್ರಿಸಸ್. ಓಕೆ, ಇದ್ದರೆ ಎ ಮತ್ತು ಬಿ. ಫಸ್ಟ್ ರೈಟ್ ದ ಗಿವನ್ ಟು ಮ್ಯಾಟ್ರಿಸಸ್ ಎ ಆ್ಯಂಡ್ ಬಿ. ಓಕೆ, ಇಲ್ಲಿ ರೋ ಇಸ್ ಕಾಲಮ್ ಆ್ಯಂಡ್ ಇಫ್ ದ ಬೋತ್ ಆರ್ ಸೇಮ್ then go to next step, otherwise product is not possible. Okay, multiply first row. ಓಕೆ, ಇಲ್ಲಿ ನಮ್ಮದು ಮೆಥಡ್ ಆಫ್ ಮಲ್ಟಿಪ್ಲೈಯಿಂಗ್ ಮ್ಯಾಟ್ರಿಸಸ್ ಅರ್ಥ ಮಾಡ್ಕೊಂಡ್ವಿ. ಓಕೆ, ಸಿಂಪಲ್ ಕಾನ್ಸೆಪ್ಟ್. ಓಕೆ, ಈ ಒಂದು ಎಕ್ಸಾಂಪಲ್. ಓಕೆ, ನಾನು ಈ ಒಂದು ಎಕ್ಸಾಂಪಲನ್ನು ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ನಿಮಗೆ ಏನು ಟು ಮ್ಯಾಟ್ರಿಸಸ್ ಯಾವ ರೀತಿ ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ಓಕೆ, ಇದೊಂದು ಎಕ್ಸಾಂಪಲ್ ಕೂಡ ತೆಗೆದುಕೊಂಡು ಮಾಡ್ಬೋದು, ಈ ಈಕ್ವೇಷನ್ ಬರುತ್ತೆ. ಓಕೆ, ಇಲ್ಲಿ ಹಲವಾರು ಎಕ್ಸಾಂಪಲ್ಗಳಿದೆ, ನೀವು ಯಾವ್ದು ಬೇಕೋ ಅದನ್ನು ಆರಿಸ್ಕೊಂಡು ಬಳಸ್ಕೋಬೋದು. ನೆಕ್ಸ್ಟ್ ಹೋಗೋಣ ಪ್ರಾಪರ್ಟೀಸ್ ಏನಿರುತ್ತೆ ಒಂದು ಅಸೋಸಿಯೇಟಿವ್ ಇಲ್ಲ, ಡಿಸ್ಟ್ರಿಬ್ಯೂಟಿವ್ ಇಲ್ಲ ಆ್ಯಂಡ್ ನಾನ್ ಕಮ್ಯುನಿಟಿ ಆ್ಯಂಡ್ ಝೀರೋ ಮ್ಯಾಟ್ರಿಕ್ಸ್ ಆಫ್ ದ ಪ್ರಾಡಕ್ಟ್. ಓಕೆ, ಕೆಲವೊಂದು ಸಲ ಇಂಟು ಏನಾಗಿರುತ್ತೆ 0 ಆಗಿರುತ್ತೆ, ಬಟ್ ಎ ನೆವರ್ ಈಕ್ವಲ್ಸ್ ಟು 0 ಆ್ಯಂಡ್ ಬಿ ನೆವರ್ ಈಕ್ವಲ್ಸ್ ಸಿಮಾಟೋ ವಿಲ್ ಬಿ ಕಮ್ಯೂಟೇಟಿವ್. ಓಕೆ, ಇಲ್ಲಿ ಎಕ್ಸಾಂಪಲ್ಸ್ ಆಯಿತು. ನೆಕ್ಸ್ಟ್ ಹೋಗೋಣ ಸ್ಕ್ವೇರ್. ಇಷ್ಟೆಲ್ಲ ಸಿಲೆಬಸ್ಲಿಲ್ಲ, ಹಾಗಾಗಿ ಸ್ಕಿಪ್ ಮಾಡ್ತಾ ಇದ್ದೇನೆ. ದ ಮೆಥಡ್ ಟು ಸಾಲ್ವ್ ಬೇಸ್ಡ್ ಆನ್ ಮ್ಯಾಟ್ರಿಕ್ಸ್ ಪಾಲಿನೋಮಿಯಲ್. ಓಕೆ, ಅದನ್ನು ಸಿಲೆಬಸ್ಲಿಲ್ಲ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಓಕೆ, ಇಲ್ಲಿ ದ ಟ್ರಾನ್ಸ್ಫರ್ಸ್ ಆಫ್ ಮ್ಯಾಟ್ರಿಕ್ಸ್ ಮಾತ್ರ ಇದೆ. ಓಕೆ, ಇಲ್ಲಿ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಇಲ್ಲ. ಮೊದಲು ಟ್ರಾನ್ಸ್ಫರ್ಸ್ ಆಫ್ ಮ್ಯಾಟ್ರಿಕ್ಸ್ ನೋಡೋಣ. ಇಲ್ಲಿ ಟ್ರಾನ್ಸ್ಫರ್ಸ್ ಅಂದರೆ ದ ಮ್ಯಾಟ್ರಿಕ್ಸ್ ಆಪ್ಷನ್ ಬೈ ಇಂಟರ್ಚೇಂಜಿಂಗ್ ದ ರೋಸ್ ಆ್ಯಂಡ್ ಕಾಲಮ್ಸ್. ಓಕೆ, ರೋ ಮತ್ತು ಕಾಲಮ್ಗಳನ್ನು ಅದಲಿ ಬದಲು ಮಾಡೋದಕ್ಕೆ ಏನಂತ ಕರಿತೀವಿ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಈಸ್ ರಿಪ್ರೆಸೆಂಟೆಡ್ ಬೈ ಎ ಡ್ಯಾಶ್ ಆರ್ ಅಥವಾ ಎ ಕಾಂಪ್ಲಿಮೆಂಟ್ ಅಂತ ಕರೀತಾರೆ. ಓಕೆ, ಅಥವಾ ಎ ಟಿ ಅಂತ ಕರೀತಾರೆ. ಓಕೆ, ಎಮ್ ಇಂಟು ಎನ್. ಇಲ್ಲಿ ನೀವು ನೋಡ್ತಾ ಇದ್ದಾರೆ ಒಂದು ಎ ಒಂದು ಕೊಟ್ಟಿದ್ದಾರೆ. ಏನಂದರೆ ಅವ್ರು ಯಾವ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ 3 rows ಆ್ಯಂಡ್ 2 columns. ಓಕೆ, ಈ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು 2 rows ಓಕೆ ಆ್ಯಂಡ್ 3 columns ಊಟ ಮಾಡ್ಬೇಕು ಅಷ್ಟೇ. ಅದನ್ನು ಯಾವ ರೀತಿ ಮಾಡ್ತೀರಾ ನೋಡಿ. ಇವಾಗ ಇದನ್ನು ಕಾಲಮ್ನ ಏನು ಮಾಡಬೇಕು ಮೊದಲು ಬರ್ಕೋಬೇಕು 1√2 ಆ್ಯಂಡ್ -1√5 ಸಾರಿ -1/5 ಯಾವ ರೀತಿ ಅಂತ ಬರ್ಕೊಂಡ್ರೆ ಗೊತ್ತಾಯ್ತಾ. ಇದನ್ನು ಮೊದಲು 1√2 ಆ್ಯಂಡ್ 1/5 ಸಾರಿ. ಓಕೆ, ಇದನ್ನು ಬರ್ಕೊಂಡ ತಕ್ಷಣ ನೆಕ್ಸ್ಟ್ ಈ ಕಾಲಮ್ ಇರುತ್ತಲ್ಲ 510 ಇದನ್ನು ಬರ್ಕೋಬೇಕು. ಈಗ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಇದು ನೋಡಿ 3 ಇಂಟು 3 ಇದೆ, ಬಟ್ ಆದರೆ ನಾವು ಇದನ್ನು ಇಂಟರ್ಚೇಂಜ್ ಯಾವ ರೀತಿ ಮಾಡ್ತೀವಿ. ಮೊದಲನೇದು
ಇದನ್ನು ಬರ್ಕೋತೀವಿ 414. ಓಕೆ, ಬರ್ಕೊಂಡು ನೆಕ್ಸ್ಟು 3 - 2 5 ಈ ರೀತಿ. ನೆಕ್ಸ್ಟ್ 131. ಓಕೆ, 414. ಅರ್ಥ ಆಯ್ತಾ? ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಪ್ರಾಪರ್ಟೀಸ್ ಏನಿರುತ್ತೆ ಫಾರ್ ಎನಿ ಮ್ಯಾಟ್ರಿಕ್ಸಸ್. ಓಕೆ, ನೀವು ಕೆಲಸ ಇದೆ ಯಾವುದೇ ಮ್ಯಾಟ್ರಿಕ್ಸ್ ಇದ್ದರು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಕ್ವಶನ್ ಕೇಳಿದ್ರೆ ಈ ಕಾಂಪ್ಲಿಮೆಂಟ್ಸ್. ಓಕೆ, ಈ ಕಾಂಪ್ಲಿಮೆಂಟ್ಸ್ ಆಫ್ ಕಾಂಪ್ಲಿಮೆಂಟ್ಸ್ ಅಂದರೆ ಮತ್ತೆ ಏನೇ ಬರುತ್ತೆ. ಆ್ಯಂಡ್ ಎ ಪ್ಲಸ್ ಆರ್ ಮೈನಸ್ ಬಿ ಕಾಂಪ್ಲಿಮೆಂಟ್ ಅಂದರೆ ಎ ಕಾಂಪ್ಲಿಮೆಂಟ್ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಅಥವಾ ಮೈನಸ್ ಕಾಂಪ್ಲಿಮೆಂಟ್ಸ್ ಬರುತ್ತದೆ. ಓಕೆ, ಕಾಂಪ್ಲಿಮೆಂಟ್ಸ್ ಅಥವಾ ಟ್ರಾನ್ಸ್ಪೋಸ್ ಅಂದರೆ ಅದಲಿ ಬದಲಿ ಮಾಡೋದು. ಓಕೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಇವೆಲ್ಲ ಸಿಲೆಬಸ್ ಇಲ್ಲ, ಬಟ್ ಆದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಸಿಲೆಬಸ್ಸಲ್ಲಿ ಇನ್ನೂ ಏನು ಪಾಯಿಂಟ್ಸ್ ನಾವು ಕವರ್ ಮಾಡಬೇಕು ಅದನ್ನು ನೋಡೋಣ. ಓಕೆ, ಇಲ್ಲಿ ನಾವು ಎಷ್ಟು ಮುಗಿಸಿದೀವ ಜಿ ತನಕ. ಓಕೆ, ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ದೇರ್ ಎಲಿಮೆಂಟ್ಸ್ ಆ್ಯಂಡ್ ಆರ್ಡರ್ ಅದರ ಬಗ್ಗೆನೂ ಹೇಳಿದ್ದೀನಿ. ಓಕೆ, ಯಾವ ರೀತಿ ಅದರ ಬೇಸ್ಡ್ ಆನ್ ದೇರ್ ಎಲಿಮೆಂಟ್ಸ್ ಆ್ಯಂಡ್ ಆರ್ಡರ್ ಅಂದರೆ ಇಲ್ಲಿ ಎ ಐ ಜೆ ಏನು ಬರುತ್ತೆ ನೋಡಿ, ಅವೆಲ್ಲ ಆರ್ಡ್ರು ಎಮ್ ಇಂಟು ಎನ್ನು ಇದ್ರ ಬಗ್ಗೆ ಎಲ್ಲ ಹೇಳಿದೆ ನೋಡಿ, ಅವೆಲ್ಲ ಅಲ್ಲೇ ಕವರ್ ಆಗುತ್ತೆ. ಓಕೆ, ಕ್ಲಾಸಿಫಿಕೇಷನ್. ಓಕೆ, ಈಗ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಆಯಿತು. ಈಗ ನೆಕ್ಸ್ಟು ಈ ಎಡಿಷನ್ನು, ಸಬ್ಸ್ಟ್ರಾಕ್ಷನು, ಮಲ್ಟಿಪ್ಲಿಕೇಷನ್ 3 ಹೇಳಿದ್ದೇನೆ. ಓಕೆ, ಇಡೀ ಚಾಪ್ಟರ್ ಮುಗಿದಿದೆ, ಬಟ್ ಇನ್ನೊಂದು ಸಲ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೇನೆ. ಓಕೆ, ಇದರಲ್ಲಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದರ ಅರ್ಥ ಏನಂದರೆ ನೋಡಿ, ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಆಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು, ರೋ ಮತ್ತು ಕಾಲಮ್ಗಳು ಸಮನಾಗಿರಬೇಕು. ಓಕೆ, ಈಸ್ ಕಾಲ್ಡ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಫ್ ದ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ A is equal to the matrix of A, therefore A complement is equal to A. In the words, okay, then A is said to be symmetric. Okay, for all possible values. ಇಲ್ಲಿ ನೋಡಿ A ಮತ್ತು A ಕಾಂಪ್ಲಿಮೆಂಟ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಕೆಲವೊಂದು ಸಲ ಯಾವ ರೀತಿ ನೋಡಿ, ಇದು ನೋಡಿ 215 ಅಂದರೆ 215, 127 127, 573 573. ಓಕೆ, ಈಗ ನಾವು ಅಡ್ಡ ಬರೋದ್ರ ಅಷ್ಟೇ, ಉದ್ದ ಬರೋದ್ರ ಅಷ್ಟೇ, ವ್ಯಾಲ್ಯೂ ಸೇಮ್ ಆಗಿರುತ್ತೆ. ಅದಕ್ಕೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಒಂದೇ ಸ್ಟೆಪ್ಪಲ್ಲಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇನ್ನೊಂದು ಟೈಪು ಅದನ್ನು ಏನಂತ ಕರಿತೀವಿ, ಇದನ್ನು ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆ್ಯಂಡ್ ಇಫ್ ದ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ದ ನೆಗೆಟಿವ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಇದರ ಅರ್ಥ ಕೆಲವೊಂದು ಸಲ ಏನಾಗಿರುತ್ತೆ, ಇಲ್ಲಿ 0 1 2 ಇದೆ. ಓಕೆ, ಇದು 0 - 1 2 ಇದೆ. ಈ ಪ್ಲಸ್ ಇದ್ದಲ್ಲಿ ಮೈನಸ್ ಆದರೂ ಈಕ್ವಲ್ ಆಗಿರಬೇಕು, ಅದು ಪ್ಲಸ್ ಅಥವಾ ಮೈನಸಿಂದ ಆಗಿದರೆ ಸ್ಕ್ಯೂ ಸಿಮೆಟ್ರಿಕ್ಕು, ಅಥವಾ ಪ್ಲಸ್ಸಿಂದ ಆಗಿದರೆ ಸಿಮೆಟ್ರಿಕ್. ಓಕೆ, ಇವಾಗ ಅರ್ಥ ಆಯಿತು. ಇಡೀ ಚಾಪ್ಟರ್ ನಿಮಗೆ ಇಂಪಾರ್ಟೆಂಟ್ ಥಿಯರಮ್ಸ್ ಇದೆ, ಬಟ್ ಥಿಯರಮ್ಸ್ ಏನಾದ್ರ ಬಗ್ಗೆ ಎಲ್ಲ ಕೇಳಿಲ್ಲ. ಇನ್ವರ್ಟೇಬಲ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಓಕೆ, ಇದು ಯಾವ ರೀತಿ ಅಂದರೆ 2 ಸ್ಕ್ವೇರ್ ಆಫ್ ಮ್ಯಾಟ್ರಿಕ್ಸ್ ಆರ್ಡರ್ 2. ಓಕೆ, ಇದನ್ನು 2 ಪ್ಲಸ್ ಮಾಡ್ತಾ ಹೋಗೋದು. ಅದನ್ನೊಂದು ಡೆಫಿನಿಷನ್ ಇದೆ. ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ ಟು ಬಿ ಇನ್ವರ್ಟೇಬಲ್ ಇಫ್ ದೇರ್ ಎಕ್ಸಿಸ್ಟ್ ಎನದರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸೇಮ್ ಆರ್ಡರ್ ಸಚ್ ದ್ಯಾಟ್ ಎ ಬಿ ಈಸ್ ಈಕ್ವಲ್ ಟು ಪಿ ಎ. ಓಕೆ, ಅದನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಗೊತ್ತಲ್ಲ, ಡೈಗ್ನಲ್ ಮ್ಯಾಟ್ರಿಕ್ಸಲ್ಲಿ ಬರುವಂಥ ಎಲಿಮೆಂಟ್ಸ್ ಎಲ್ಲ 1 ಆಗಿರುತ್ತೆ, ಉಳಿದೆಲ್ಲವೂ 0 ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ಸೊಲ್ಯೂಷನ್ಸ್ ಎಲ್ಲ ಇದ್ದಾವೆ, ನೀವು ಬೇಕಂದರೆ ಕವರ್ ಅಪ್ ಮಾಡ್ಕೊಳ್ಳಿ. ಸಮರಿ ಏನಿದೆ ಇಲ್ಲಿ ನೀವು ಎಲ್ಲ ಕಲ್ತ್ಬಿಡ್ತಾರೆ. ಮ್ಯಾಟ್ರಿಕ್ಸ್ ಅಂದರೆ ಆರ್ಡರ್ ಆ್ಯಂಡ್ ರೋ ಆ್ಯಂಡ್ ಕಾಲಮಲ್ಲಿ ಬರೆಯುವಂಥ ಡೇಟಾಗಳನ್ನ ಸ್ಕ್ವೇರ್ ಸಿಂಬಲ್ ಹಾಕಿ ಬರೋದ್ರಿಂದ. ನೆಕ್ಸ್ಟ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಅಲ್ಲಿ ಎಮ್ ಇಂಟು ಎನ್ನಲ್ಲಿ ಬರುತ್ತೀವಿ. ಓಕೆ, ರೋ ಮತ್ತು ಕಾಲಮಲ್ಲಿ ಬರೋದೆ ರೋ ಮ್ಯಾಟ್ರಿಕ್ಸ್ ಅಥವಾ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಆ್ಯಂಡ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಲ್ಲಿ ರೋ ಇದ್ದರೆ ರೋ ಮ್ಯಾಟ್ರಿಕ್ಸು, ಕಾಲಮ್ ಇದ್ದರೆ ಕಾಲಮ್ ಮ್ಯಾಟ್ರಿಕ್ಸು, ಎಲಿಮೆಂಟ್ 0 ಇದ್ದರೆ ನಲ್ ಮ್ಯಾಟ್ರಿಕ್ಸು, ಆ್ಯಂಡ್ ಎಲಿಮೆಂಟು ಈಕ್ವಲ್ ಇದ್ದರೆ ಸ್ಕ್ವೇರ್ ಮ್ಯಾಟ್ರಿಕ್ಸು. ಆ್ಯಂಡ್ ಡೈಗ್ನಲ್. ಓಕೆ, ಉಳಿದೆಲ್ಲವೂ 0 ಇದ್ದು ಡೈಗ್ನಲಲ್ಲಿ ಮಾತ್ರ ವ್ಯಾಲ್ಯೂಸ್ ಇದ್ದರೆ ಡೈಗ್ನಲ್ ಮ್ಯಾಟ್ರಿಕ್ಸು. ಆ್ಯಂಡ್ ನೆಕ್ಸ್ಟು ಇನ್ನು ಔಟ್ಸೈಡ್. ಓಕೆ, ಔಟ್ಸೈಡಲ್ಲಿ 0 ಇರಬೇಕು ಡೈಗ್ನಲ್ ಬಿಟ್ಟು. ನೆಕ್ಸ್ಟ್ ಸ್ಕೇಲರ್ ಮ್ಯಾಟ್ರಿಕ್ಸ್ ವಿಚ್ ಆಲ್ ಡೈಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಈಸ್ ಕಾಲ್ಡ್ ಸ್ಕೇಲರ್ ಮ್ಯಾಟ್ರಿಕ್ಸ್. ಆ್ಯಂಡ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ 1 and 0 ಎಲಿಮೆಂಟ್ಸ್ ಅದನ್ನೇನು ಕರಿತೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈ ನೆಕ್ಸ್ಟ್ ಒಂದು ಮಲ್ಟಿಪ್ಲಿಕೇಷನ್ ಯಾವ ರೀತಿ ಮಾಡೋದು ಅದನ್ನು ಕಲ್ತೀವಿ, ಎಡಿಷನ್ ಪ್ಲಸ್. ಓಕೆ, ಇಲ್ಲಿ ಪ್ರಾಕ್ಟೀಸ್ ಕ್ವಶನ್ಗಳು ಕೊಟ್ಟಿದ್ದಾರೆ. ಓಕೆ, ಭಾಳಷ್ಟು ಜನರಿಗೆ ಏನಾದರೂ ಪ್ರಾಕ್ಟೀಸ್ ಪ್ರಶ್ನೆಗಳು ಬೇಕಾಗಿತ್ತು ಅಂದರೆ ನೀವು ನಮ್ಮ ಕರ್ನಾಟಕ CET ನಡೆಸ್ತಾರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ, ಅವುಗಳನ್ನು ಸಾಲ್ವ್ ಮಾಡಿ ಮ್ಯಾಥಮೆಟಿಕ್ಸಲ್ಲಿ. ಓಕೆ, ದ 80% ಆಫ್ ಸಿಲೆಬಸ್ ಆಫ್ ಲ್ಯಾಂಡ್ ಸರ್ವೇರ್ ಆರ್ ಕವರ್ಡ್ ಫ್ರಮ್ ದ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC. ಬಟ್ ಇಲ್ಲಿರುವಂಥ ಕಾನ್ಸೆಪ್ಟ್ಗಳು ಅಲ್ಲಿರುವಂಥ ಕಾನ್ಸೆಪ್ಟ್ ಸ್ವಲ್ಪ ಲೇಟ್ರಲ್ಲಿ ಚೇಂಜಸ್ ಇದೆ, ಬಟ್ ಒಂದಿಷ್ಟು ಪಾಯಿಂಟ್ಸ್ಗಳು ಮೇನ್ ಕವರ್ ಆಗಿರೋದು. ಬಟ್ ನಿಮಗೆ ಪ್ರಶ್ನೆಗಳು ಅಲ್ಲಿ ನಿಮಗೆ ಹೆಚ್ಚಿಗೆ ಸಿಗುತ್ತೆ, ಯಾಕಂದರೆ ಅದು ಅಫಿಷಿಯಲ್ ಕ್ವಶನ್ ಪೇಪರ್ ಆಗಿರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿಗೆ ಈ ಒಂದು ಚಾಪ್ಟರ್ನ ಮುಗಿಸ್ತಾ ಇದ್ದೀನಿ. ಓಕೆ, ಮ್ಯಾಟ್ರಿಸಸ್ ನನಗನ್ನಿಸುತ್ತೆ ಎಲ್ಲರಿಗೂ ತುಂಬ ಅದ್ಭುತವಾಗಿ ಈ ಒಂದು ಚಾಪ್ಟರು ನಿಮಗೆ ತಿಳಿದಿದೆ ಅನ್ಕೋತೀನಿ.
ಓಕೆ, ಈಗ ಆಲ್ರೆಡಿ ಹಲವಾರು ನೋಟಿಫಿಕೇಷನ್ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಅಂದರೆ ಕಮೆಂಟ್ ಮೂಲಕ ತಿಳಿಸಿ.